ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ನಾನು ವೀಡಿಯೋ ಮಾಡಿ ಆ್ಯಂಡ್ ಇವತ್ತು ಏನಂದರೆ ತುಂಬ ದಿನ ಆಯಿತು, ಆಲ್ಮೋಸ್ಟ್ 2 ತಿಂಗಳಾಯಿತು ಸೊ ವೀಡಿಯೋ ಅಪ್ಲೋಡ್ ಮಾಡಿ. ಆ್ಯಂಡ್ ಈ 2 ತಿಂಗಳಲ್ಲಿ ತುಂಬ ಡಿಫ್ರೆನ್ಸ್ ಆಗಿತ್ತು ಲೈಫಲ್ಲಿ. ಆ್ಯಂಡ್ ಹೇಗೆ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದಂತ ನಮ್ಮದು. ನನ್ನ ಪ್ಯಾಷನ್ನ ಫಾಲೋ ಮಾಡಬೇಕು, ನನ್ನ ಡ್ರೀಮ್ನ ಫಾಲೋ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಆಫೀಸಿಗೆ ಬಂದಿದ್ದೀನಿ. ಆ್ಯಂಡ್ ಎಸ್, ನಾನು ಈ ಮನೇಲಿ ಜಾಬಿಗೆ ಸೇರ್ಕೊಂಡೆ. ಒಂದು ಫಿಕ್ಸ್ ಜಾಬ್ ಬೇಕಿತ್ತು ನನಗೆ. ಸೊ ಎಂತಕ್ಕೆ ಅಂತ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಅಂದಾಗ ನಾವು ಯಾವುದೇ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ಫಿನಾನ್ಷಿಯಲಿ. ಸೊ ಆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನನಗೆ ಬೇಕು. ಆ್ಯಂಡ್ ನಾನು ಯಾರ ಹತ್ರನೂ ವೀಡಿಯೋ ಮಾಡೋದಕ್ಕೆ ಬೇಕು ಅನ್ನೋ ಒಂದು ಥಾಟ್ ಇರಬಾರ್ದು ಅನ್ನೋ ಕಾರಣ ಇಟ್ಕೊಂಡೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೋಸ್ಕರ ನಾನು ಜಾಬಿಗೆ ಜಾಯ್ನ್ ಆಗಿದ್ದು. ಆ್ಯಂಡ್ ಲೈಕ್ ಗಾಡ್ ಬ್ಲೆಸ್ ನನಗೂ ಸಿಕ್ತು. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಆಫೀಸಲ್ಲಿದ್ದೀನಿ. ಆ್ಯಂಡ್ ಹೋಗೋಣ ಆಫೀಸ್ ಒಳಗಡೆ. ವೀಡಿಯೋ ಮಾಡ್ತೀನಿ, ಸೊ ವಾಯ್ಸ್ ಕೊಡೋಲ್ಲ, ಬಟ್ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಆಮೇಲೆ ನೋಡೋಣ ಇನ್ ದಿಸ್ ವೀಡಿಯೋ. ಆ್ಯಂಡ್ ಪ್ಲೀಸ್ ಎಲ್ಲರೂ ಯಾರ್ಯಾರು ನನ್ನ ವೀಡಿಯೋಸ್ ನೋಡಿರ್ತಾರೆ ಲೈಕ್ ಮಾಡಿ, ಮುಂದೆನೂ ಲೈಕ್ ಮಾಡ್ತಾ ಹೋಗಿ. ಆ್ಯಂಡ್ ಇವತ್ತಿಂದ ಫುಲ್ ಆನ್ ನನ್ನ ಪ್ಯಾಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ನನ್ನ ವರ್ಕ್ ಜೊತೆ ಅಂತ ಅಂದ್ಕೊಂಡು ಫುಲ್ ಒಂದು ಪ್ರಾಮಿಸ್ ತೊಗೊಬಿಟ್ಟಿದ್ದೀನಿ ನಾನು ಸೆಲ್ಫ್ ಪ್ರಾಮಿಸ್ ಅನ್ನೋ ಥರ. ಆ್ಯಂಡ್ ವಿಶ್ ಮಿ ಗುಡ್ ಲಕ್. ಇವಾಗ ಸದ್ಯಕ್ಕೆ ಆಫೀಸಲ್ಲಿ ಟೈಮ್ ಇನ್ನೂ ಇದೆ, ಬಟ್ ಬೇಗ ಬಂದಿದ್ದೀನಿ. ದಟ್ಸ್ ಓಕೆ. ಸೊ ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅಂದರೆ, ಹೇಗೆ ಅಂದರೆ ಲೈಕ್ ನಾನು ಒಂದು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ಮಾಡಿದ್ದು ನಾನು ರತನ್ ಬರ್ಡೇದು. ಎಸ್, ಅಫ್ಕೋರ್ಸ್ ರತನ್ ಬರ್ಡೇದೆ ಲಾಸ್ಟ್ ವೀಡಿಯೋ ಮಾಡಿದ್ದು. ಅದಾದಮೇಲೆ ನಾನು ಫುಲ್ ಬ್ಯುಸಿ ಆಗೋದೆ. ಲೈಕ್ ವೆರಿ ಸೂನ್, ಲೈಕ್ ವಿತಿನ್ 1 ವೀಕ್ ನನಗೆ ಜಾಬ್ ಆಗೋಯಿತು. ಆ್ಯಂಡ್ ಜಾಬಿಗೆ ರೆಸ್ಟ್ ಮಾಡಿದೆ. ಏನೋ ಲೈಕ್ ಮನಿ, ಆಫೀಸ್, ರಿಟರ್ನ್ ಮನಿ ಅನ್ನೋ ಪಾಯಿಂಟಲ್ಲಿ ನಾನು ಆಗೋದೆ. ಸೊ ಈ ರೀತಿ ನಾನು ಹೇಗೆ ಕಂಟೆಂಟ್ ಕ್ರಿಯೇಟಿಂಗ್ ಮಾಡೋದು. ಆ್ಯಂಡ್ ನಾನು ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ದರ್ಶಿನಿ ರಮೇಶ್ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ರೆ, ಸೊ ಅಲ್ಲೂ ನಾನು ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಇದ್ದಾಗ ಏನಾಯಿತು ಅಂದರೆ ಲೈಕ್ ಒಂಥರ ರೊಬೋಟಿಕ್ ಲೈಫ್ ಆಗೋಯ್ತು. ಸೊ ಬೆಳಗ್ಗೆ ಎದ್ದು ರೆಡಿಯಾಗು, ದೇವ್ರ ಮನೆ ಕ್ಲೀನ್ ಮಾಡು, ಬಾಕ್ಸ್ ಸಾಕು, ಆ್ಯಂಡ್ ಆಫೀಸಿಗೆ ಬಾ, ಮನೆಗೆ ಹೋಗು, ರತನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದೇ ನನ್ನ ಲೈಫ್ ಆಗೋಗಿತ್ತು. ಆ್ಯಂಡ್ ಏನು ಕಂಟೆಂಟ್ ಕ್ರಿಯೇಟ್ ಮಾಡಲಿ ಆ್ಯಂಡ್ ಟೈಮ್ ಹೇಗೆ ಎಲ್ಲಿಂದ ಪಿಕ್ ಮಾಡಲಿ ಅನ್ನೋ ಥರ ಕನ್ಫ್ಯೂಷನ್ ಇತ್ತು. ಬಟ್ ರೈಟ್ ನಾವು ನನಗೆ ಆ ಥರ ಯಾವ ಕನ್ಫ್ಯೂಷನ್ಸು ಇಲ್ಲ. ಆ್ಯಂಡ್ ಏನಂದರೆ ಕಂಟೆಂಟ್ ಕ್ರಿಯೇಟಿಂಗಿಗೆ ನಾನು ಹೀಗೇ ಇರಬೇಕು, ಹಾಗೇ ಇರಬೇಕು, ನನ್ನ ಟೈಮ್ ತೊಗೊಳ್ಳೇಬೇಕು ಆಫ್ ವರ್ಕ್ ಮಾಡ್ಬೇಕಾದ್ರೆ ಅನ್ನೋದಾಗಲ್ಲ. ಆ್ಯಂಡ್ ಈಗ ನಾನು ಒಂದು ಗೋಲ್ ಸೆಟಪ್ ಮಾಡಿದ್ದೀನಿ. ಸೊ ಆ ಗೋಲ್ ಏನಂದರೆ 27 ಏಪ್ರಿಲ್ 18th. ಆ್ಯಂಡ್ ಸೊ ಅಲ್ಲಿಗೆ ನಾನು ಈಗ ರೈಟ್ ನಾವು ನನ್ನ ಕಾಂಟ್ರಾಕ್ಟ್ ಬೇಸಲ್ಲಿ ಇರೋದ್ರಿಂದ ಸೊ ಅಲ್ಲಿಗೆ ನನ್ನ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಸೊ ಆ ರೀತಿ. ಆ್ಯಂಡ್ ಅಲ್ಲಿಗೆ ನಾನು ಅಷ್ಟೊತ್ತಿಗೆ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು. ಆ್ಯಂಡ್ ಅದಕ್ಕೆ ಅಂತ ಅಂದ್ಕೊಂಡ್ರೆ ನಾನು ಇಲ್ಲೇ ಪಿಕ್ ಮಾಡಬೇಕು, ಅಲ್ಲೇ ಪಿಕ್ ಮಾಡಬೇಕು, ಆ್ಯಂಡ್ ಇಲ್ಲೇ ಟೈಮ್ ಪಿಕ್ ಮಾಡಬೇಕು ಅನ್ನೋದಾದರೆ ಆಗಲ್ಲ. ಸೊ ಅದಕ್ಕೆ ಅಂತಲೇ ನಾನು ಪೂರ್ತಿ ಹೀಗೆ ಅಂತಂದರೆ ಲೈಕ್ ನನ್ನ ಹತ್ರ ಇರೋ ಟೈಮ್ನಲ್ಲಿ ಫುಲ್ ಕಾಂಟೆಂಟ್ ಕ್ರಿಯೇಟಿಂಗ್ಗೆ ಟೈಮ್ ಇದು ಮಾಡೋಣ. ಸೊ ವಿತ್ ವರ್ಕ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು, ಬಿಕಾಸ್ ಇದು ಆಲ್ಮೋಸ್ಟ್ ಲೈಕ್ ಇದಾಗಕ್ಕಾಗಲ್ಲ, ಲೈಕ್ ಏಕ್ದಮ್ ಅನ್ನೋಕ್ಕಾಗಲ್ಲ. ಆ್ಯಂಡ್ ನಾವು ಟೈಮ್ ಪಿಕ್ ಮಾಡ್ತಿದ್ದೀವಿ, ಬೆಸ್ಟ್ ಟೈಮು ಅಂತ ಪರ್ಫೆಕ್ಟ್ ಟೈಮು ಅಂತಂದರೆ ಯಾವತ್ತಿಗೂ ಆಗಲ್ಲ. ಸೊ ಅದಕ್ಕಂತಲೇ ಈ ವಿಡಿಯೋ ಮಾಡ್ತೇವೆ. ಆ್ಯಂಡ್ ರೈಟ್ ನಾವು ಇವಾಗ ಸದ್ಯಕ್ಕೆ ನಾನು ಕ್ಯಾಬಿನಲ್ಲಿದ್ದೀನಿ. ಚಿಕ್ಕ ಕ್ಯಾಬಿನ್, ಒಂದಿನ ತೋರಿಸ್ತೀನಿ. ಇಲ್ಲ, ಮೇಲ್ಗಡೆ ದೊಡ್ಡ ಕ್ಯಾಬಿನ್ ಇತ್ತು, ಮೇಲೆ ಹತ್ತಿ ಇಳಿಯೋಕ್ಕಾಗಲ್ಲ ಅಂತಾನೆ ಅಂದ್ಬಿಟ್ಟು ನಾನು ಕೆಳಗಡೆ ಹೇಳ್ಕೊಂಡೆ. ನಾನು ಇಲ್ಲೇ ಕೂತ್ಕೋತೀನಿ ಮ್ಯಾಮ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಸ್, ಸದ್ಯಕ್ಕೆ ಯಾರೂ ಬಂದಿಲ್ಲ, ಇನ್ನು ಲೇಟು, ಬರ್ತೀನಿ ಅಂದವರು ಬಂದಿಲ್ಲ. ಸೊ ತೋರಿಸ್ತೀನಿ. ಆ್ಯಂಡ್ ಆ್ಯಸ್ ಐ ಸೆಟ್, ಜೆನ್ಸಿ ಕಿಡ್ಸ್ ಮದುವೆ ಇರೋ ಮಗು ನಾನು. ಇವರೆಲ್ಲ ನನಗಿಂತ ದೊಡ್ಡವರು. ಜೆನ್ಸಿ ಮದುವೆ ಇರೋಳು ನಾನು. ಸೊ ಇವರೆಲ್ಲ ಜೆನ್ಸಿ. Hello. Hi. My colleague. Yes. Cute sister. Yes, my wife. ಒಂದಿನ ವೈಫ್ ಇರ್ತೀನಿ, ಒಂದಿನ ಮಗಳು ಇರ್ತೀನಿ, ಒಂದಿನ ಅಮ್ಮ ಇರ್ತೀನಿ, ಆಮೇಲೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಐ ಆಮ್ ವೆರಿ ಸ್ಟ್ರೈಟ್. ಇಟ್ಸ್ ಓಕೆ, ಓನ್ಲಿ ಫಾರ್ ಮೀ. Yeah, everyone is working so hard. Devanshi, say hi. Tell your next person to say hi.
ಬಟ್ ನೈಸ್ ಸಾಂಗ್ ನಾ. ದಟ್ ಒನ್ ಪರ್ಸನ್ ಇನ್ ಫೋನ್ ಆಲ್ ದ ಟೈಮ್ ಅಂತಂದ್ರೆ ಇವಳಲ್ಲಿ ನಮ್ಮ ಗ್ರೂಪಲ್ಲಿ. ಒನ್ ಪರ್ಸನ್ ಆನ್ ದ ಫೋನ್ ಆಲ್ ದ ಟೈಮ್, ಇಟ್ಸ್ ಯು. ಯಾ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಸಿ ಯು ಇನ್ ಲಂಚ್ ಬ್ರೇಕ್. ಇಲ್ಲಿ ನಾವು ಲಂಚ್ಗೆ ಬಂದಿದ್ವಿ ಅಂಡ್ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ, ನಮ್ದೇ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರ್ ಅಲ್ಲಿ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಅಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಆಫೀಸಲ್ಲಿ ಇರ್ತೀವಿ ಅಂತ ಅನ್ಬಿಟ್ಟೆನೆ ಸೊ ನಾವು ಲಂಚ್ ಬ್ರೇಕ್ಗೆ 4 ಜನ ಇಲ್ಲಿಗೆ ಎದ್ದು ಬಂದ್ಬಿಡ್ತೀವಿ. ಸೊ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸ್ವಲ್ಪ ವಾಕ್ ಮಾಡ್ಕೊಂಡು ಆರಾಮಾಗಿ ಫ್ರೆಶ್ ಗಾಳಿ ತಗೊಂಡು ಲಂಚ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಹೋತ್ಲ ಹೊಡಿತಿರ್ತೀವಿ. ಅದಾದ್ಮೇಲೆ ಆಫೀಸ್ ಒಳಗೆ ಹೋಗೋದು. ಇಟ್ಸ್ ಟೈಮ್, ಲಾಗೌಟ್ ಟೈಮ್. ಅಂಡ್ ನಾನು ಇಲ್ಲಿ ಕಾಯ್ತಿರೋದು ನನ್ನ ಕೆಲಸ. ಅಂಡ್ ಇದಾದ್ಮೇಲೆ ಇದೆ ಫೋಟೋ. ಸೊ ಫೋಟೋ ಶೂಟ್ ಮಾಡಿ ಆಮೇಲೆ ಮನೆಗೆ ಹೋಗೋಣ. ಧರ್ಮ ಹತ್ರ ಹೋಗ್ಬೇಕು ಅನ್ನೋದಿದೆ. ಪೀಪಲ್ ಆರ್ ಲೈಕ್, ಹೇ 5:30 ಆಯ್ತು ಮಯಾ, 5:30. ದೇವಾ ಅವಳು ಎದ್ದೇಳೋದೇ ಇಲ್ಲ ಅಂತಾಳೆ ಮಯಾ. ಅವಳೆ ಅಲ್ಲಿ ನೋಡು ಮಯ್ಯ, ಅವ್ರಿಬ್ರನ್ನ ನಿಂಗೆ ಮೋಸ ಮಾಡ್ತಾನೆ ಮಯ್ಯ. ಯಾರು? ಸೊ ಇವಾಗ ಮನೆಗೆ ಬಂದಾಯ್ತು. ಅಂಡ್ ಕಾಲೇಜ್ ಹತ್ರ ತುಂಬಾ ಹೊತ್ತು ಇರಕ್ಕಾಗ್ಲಿಲ್ಲ. ಅಂಡ್ ಅದಕ್ಕೋಸ್ಕರನೇ ಬೇಗನೆ ಹೋಗ್ತಿದ್ದೆ. ಅಂಡ್ ಈಗ ನಾನು ಹೋಗ್ಬೇಕಾಗಿತ್ತು ಡರ್ಮಟಾಲಜಿಸ್ಟ್ ಹತ್ರ. ಟ್ರೀಟ್ಮೆಂಟ್ ಬಗ್ಗೆ ಕೇಳ್ಕೊಬರ್ಬೇಕಾಯ್ತು. ಪ್ರೊಸೀಜರ್ಸ್ ಏನು ಹೇಗೆ ಅಂತ ಎಲ್ಲ. ಅಂಡ್ ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಮನೆ ಹತ್ರ ಬಂದಿದ್ದೀನಿ. ಅಂಡ್ ಇವಾಗ ಜಸ್ಟ್ ಮಮ್ಮಿ ವೇಟ್ ಮಾಡ್ತಿದ್ದೆ, ನಾನು ಮಮ್ಮಿ ರತನ್. ಸೊ 3 ಜನ ಡರ್ಮಾ ಹೋಗ್ಬಿಟ್ಟು ಅಲ್ಲೇ ಎಂಕ್ವೈರಿ ಮಾಡ್ಕೊಂಡು ಮನೆಗೆ ಬರೋದು. ಅಂಡ್ ನಂದು ನೋಡೋಣ. ಈಗ ಸದ್ಯಕ್ಕೆ ನಮ್ಮಮ್ಮ ಬರ್ತಾರೆ, ರತನೇ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಸೊ ಬೆಳಗ್ಗೆಯಿಂದ ತುಂಬಾನೇ ಹೆಕ್ಟಿಕ್ ಇದೆ. ಅಂಡ್ ನಾಳೆಯಿಂದ ಇನ್ನೂ ಜಾಸ್ತಿ ಹೆಕ್ಟಿಕ್ ವರ್ಕ್ಸ್ ಇದೆ. ಸೊ ಯಾಕಂದ್ರೆ ಸಿನ್ಸ್ ನಾನು ಯೂನಿವರ್ಸಿಟಿ ಅಡ್ಮಿಷನ್ಸ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಸೊ ದಿಸ್ ಇಸ್ ದ ಇಂಟೇಕ್. ಇವಾಗ ಫಸ್ಟ್ ಬ್ಯಾಚ್ ಆಫ್ ಇಂಟೇಕ್ ನಾವು ಹೋಗ್ತಿದೆ, ಒಂದು ಸೆಟ್ ಆಫ್ ಪ್ರೋಗ್ರಾಮ್ಸು. ಸೊ ಅದು ತುಂಬಾನೇ ಇದಿತ್ತು. ಅಂಡ್ ಇಟ್ಸ್ ರಿಯಲಿ ಗುಡ್. ಏನಂದ್ರೆ ಲೈಕ್ ತುಂಬಾ ಹೆಕ್ಟಿಕ್ ಅಂತ ಏನ್ ಅನ್ನಂಗಿಲ್ಲ, ಬಟ್ ಆರಾಮಾಗಿದೆ. ಅಂಡ್ ನನ್ನ ರೂಮ್ ಮಾತ್ರ ಅಧ್ವಾನವಾಗಿ ಇಟ್ಟಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಓಕೆ. ಸೊ ಇವಾಗ ಮನೆಗೆ ಬಂದು ಅಂಡ್ ಹೊರಗಡೆ ನಾನು ಹೇಳಿದೆ ಅವಾಗಲೇ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಅಂಡ್ ಕೊಟೇಶನ್ ತಗೊಂಡ್ ಬಂದೆ. ಅಂಡ್ ಇನ್ನೂ ಒಂದು 4-5 ಕಡೆ ನೋಡೋಣ ಅಂತ ಇದ್ದೀನಿ. ಅಂಡ್ ಯಾಕಂದ್ರೆ ಕೆಲವು ಕಡೆ ಆಫರ್ಸ್ಗಳು ನಡೆಯುತ್ತೆ. ಸೊ ನಾನು ಕೇಳ್ತಿರೋ ಇದರಲ್ಲಿ ಸೊ ಅದಕ್ಕೇನೆ ಆಫರ್ಸ್ ನೋಡೋಣ ಅಂತ ಅಂದ್ಬಿಟ್ಟು. ಅಂಡ್ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ವಿಡಿಯೋ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಅಂಡ್ ಯಾವ ಥರ ವಿಡಿಯೋಸ್ ಮಾಡಬೇಕು ಮಾಡಿ ಅಂತ ಕೇಳಿ. ಅಂಡ್ ಸೊ ಕಮೆಂಟ್ಸ್ ಬಾಕ್ಸಸ್ ಯೋರ್ಸ್. ಸೊ ಕಮೆಂಟ್ಸ್ ಬಾಕ್ಸ್ನ ನಿಮ್ದು ಅಂತ ಅನ್ಕೊಳ್ಳಿ. ಆದರೆ ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ. ಸೊ ಯಾರಿಗೋಸ್ಕರನೂ ಅಂಡ್ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ನಾನು ತಗೊಳ್ಳಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ನಾನು ಒಳ್ಳೇದು ಮಾತ್ರ ತಗೊಳ್ಳೋದು. ಓನ್ಲಿ ಬೈ ಪಾಸಿಟಿವ್ ಕಮೆಂಟ್ಸ್ನ ಮಾತ್ರ ನಾನು ತಗೊಳ್ಳೋದು. ಅಂಡ್ ಯಾವ ಥರ ವಿಡಿಯೋಸ್ ಹಾಕಬೇಕು ಅನ್ನೋದನ್ನ ಹೇಳಿ. ಅಂಡ್ ನಾಳೆ ಏನು ಕೆಲಸ, ನಾಳೆಗೆ ನೋಡ್ಕೊಳ್ಳೋಣ. ಅಂಡ್ ಇವತ್ತಿಗೆ ಟಾಟಾ, ಬಾಯ್ ಬಾಯ್. ಅಂಡ್ ಯಾರ್ಯಾರು ಇನ್ನೂ ನನ್ನ ವ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಡ್ ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್. ಹೆಲ್ಪ್ ಲೈಕ್ ಹೆಲ್ಪ್ ಅಂತಲ್ಲ, ಎಂಕರೇಜ್ ಮಾಡಿ. ಸೊ ಹೊಸದಾಗಿ ಇದು ಮಾಡೋಣ. ಅಂಡ್ ಕಂಟೆಂಟ್ ಕ್ರಿಯೇಟಿಂಗ್ ಇಸ್ ದ ಟಾಪ್ ಬೂಮಿಂಗು. ಸೊ ಎಂಕರೇಜ್ ಮಾಡಿ ಅವ್ರಿಗೆ ಪ್ರತಿಯೊಂದು ನ್ಯೂ ಇದಕ್ಕೂ. ಸೊ ಇಟ್ಸ್ ರಿಯಲಿ ಗುಡ್ ಆಫ್ ಮೇಕಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಮಾಡಿದ್ದು ತುಂಬಾನೇ ಖುಷಿ ಅಂತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಈ ವಿಡಿಯೋ ಮಾಡ್ತಿರೋದ್ರಿಂದ ಸೊ ತುಂಬಾನೇ ಖುಷಿ ಅಂತ ಅನಿಸ್ತು. ಅಂಡ್ ಈಗ ಸದ್ಯಕ್ಕೆ ಫುಲ್ ಟಯರ್ಡ್ ಆಗಿದ್ದೀನಿ. ಹೋಗಿ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕಾಗಿದೆ. ನೋಡೋಣ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್. ಅಂಡ್ ಲೈಕ್ ಕಮೆಂಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಅಂಡ್ ಆಲ್ಸೋ ಎಲ್ಲದಕ್ಕಿಂತ ಮುಖ್ಯವಾಗಿ ಫಾಲೋ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಅಂಡ್ ಆಲ್ಸೋ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ದರ್ಶಿನಿ ರಮೇಶ್ ಗೌಡ, ಓಕೆನಾ. ಸೊ ನಂದು ಇನ್ಸ್ಟಾಗ್ರಾಮ್ ID. ಸೊ ಅಲ್ಲೂ ಫಾಲೋ ಮಾಡಿ. ಅಂಡ್ ಮಿನಿ ವ್ಲಾಗ್ಸ್ನೆಲ್ಲ ಅಲ್ಲಿ ಹಾಕ್ತಿರ್ತೀನಿ. ಯೂಟ್ಯೂಬಲ್ಲೂ ಹಾಕ್ತೀನಿ ಬಟ್ ಕಡಿಮೆ. ಯೂಟ್ಯೂಬಲ್ಲಿ ಫುಲ್ ವ್ಲಾಗ್ಸೇ ಜಾಸ್ತಿ, ಫುಲ್ ವೀಡಿಯೋಸೇ ಜಾಸ್ತಿ. ಬಟ್ ಮಿನಿ ವ್ಲಾಗ್ಸ್ಗೆ ಅಲ್ಲಿ ಇದು ಮಾಡಿ.
ಇನ್ ಅಂಟಿಲ್ ದೆನ್ ಸಿ ಯು ಟಾಟಾ ಬೈ ಬೈ ಲವ್ ಯು. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ನಾಳೆ ಸಿಗುವ. ಬಾಯ್.